ಇವತ್ತು ನಾನು ಬಹಳ ಗೌರವಿಸುವಂಥ ಪ್ರೀತಿಸುವಂಥ ನಾರಾಯಣರಾವ್ ಮಾನೆ ಸರು ಮತ್ತು BNMIT ವತಿಯಿಂದ ಈ ಬೆಂಗಳೂರು ಹಬ್ಬ ಕಾರ್ಯಕ್ರಮ ಆಯೋಜನೆ ಆಗಿದೆ. ನಾನು ಆಸ್ ಅ ಯಂಗ್ ಸ್ಟೂಡೆಂಟ್ ಆಕ್ಟಿವಿಸ್ಟ್ ಐ ವುಡ್ ಫ್ರೀಕ್ವೆಂಟ್ BNM. ಎಲ್ಲೇ ಬೇರೆ ಕಡೆ ಸಪೋರ್ಟ್ ಸಿಗದಲ್ಲೇ ಇದ್ದಾಗಲೂ ನಾರಾಯಣ್ ಸರ್ ಆಲ್ವೇಸ್ ಸ್ಟುಡ್ ಬಿಹೈಂಡ್ ಮೀ ಆ್ಯಂಡ್ ಸಪೋರ್ಟೆಡ್ ಮೀ ಫಾರ್ ಆಲ್ ಗುಡ್ ಕಾಸಸ್, ಎಸ್ಪೆಷಲಿ ದೋಸ್ ವಿಚ್ ಕನ್ಸರ್ನ್ ದ ಎನ್ವೈರನ್ಮೆಂಟ್. ಆಗಿಂದ ಅವರು ಸಂಡೇ ನೇಚರ್ ಕ್ಲಬ್ ಅಂತ ಒಂದು ಈವೆಂಟ್ ಮಾಡೋರು, ಟ್ರೆಕ್ ಕರ್ಕೊಂಡು ಹೋಗೋರು, ಮಕ್ಕಳಿಗೆ ಸ್ಪೆಷಲ್ ಆಗಿ BNM ಅಲ್ಲಿ ಇಂಜಿನಿಯರಿಂಗ್ ಜೊತೆಗೆ ಡಿಗ್ರಿ ಜೊತೆಗೆ ಪರಿಸರದ ಬಗ್ಗೆ ಒಂದು ಕಾಳಜಿ ಉಂಟು ಮಾಡೋಕ್ಕೆ ಪ್ರೋಗ್ರಾಮ್ಸ್ ಆರ್ಗನೈಸ್ ಮಾಡೋರು. ದಿಸ್ ಈಸ್ ಬೀನ್ ಹಿಸ್ ಲೈಫ್ ಲಾಂಗ್ ಕಮಿಟ್ಮೆಂಟ್. ಇವತ್ತು ನಿಮ್ಮೆಲ್ಲರೂ ಇವತ್ತು ಒಟ್ಟಿಗೆ ಸೇರಿಸಿ ರನ್, ಸೈಕಲ್, ಯೋಗ ಆ್ಯಂಡ್ ಥ್ರೂ ದ ಹೋಲ್ ಡೇ ಟುಡೇ ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗಳನ್ನು ಮಾಡಿಸಿ ನಿಜವಾಗ್ಲೂ ಒಂದು ಹಬ್ಬದ ವಾತಾವರಣವನ್ನು ಇಲ್ಲಿ ಅವರ ಇಡೀ ತಂಡ ಸೃಷ್ಟಿ ಮಾಡಿದ್ದಾರೆ. ಐ ವಿಶ್ ಹಿಮ್ ಆ್ಯಂಡ್ ದ ಹೋಲ್ BNM ಫ್ಯಾಮಿಲಿ ದ ವೆರಿ ಬೆಸ್ಟ್ for this wonderful program, and I thank him for undertaking this exercise to create awareness amongst young people. BNM ಅಲ್ಲಿ ಓದ್ತಾ ಇರುವಂಥ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೆ I wish all of you a very bright future. As young Indians, we are all living in one of the most interesting times where emerging technologies, geostrategic challenges, opportunities, we are facing something no civilization has faced something like this. No generation in the past has faced opportunities and challenges like how we are facing. This is truly wonderful time to be young and to be in India, and most importantly to be in Bengaluru to make use of all of these opportunities. Idinella upayogiskolonante, let us build a strong, prosperous, vibrant India. ಆ ಹಾಡಲ್ಲಿ ಹೇಳಿದಂಗೆ ಸುಜಲಾಂ ಸುಫಲಾಂ ಅನ್ನೋ ರೀತಿ, let us protect our water, our air quality, let us protect our nature. And Bengaluru, even yesterday, day before, if you would have seen, this is peak summer in so many parts of the country, but nam Bengaluru alli ee tara horgade outdoor alli ಶಾಮಿಯಾನನು ಇಲ್ದಲೆ ಒಂದು ಪ್ರೋಗ್ರಾಮ್ ಮಾಡಕ್ ಸಾಧ್ಯ ಇದೆ ಅಂದ್ರೆ that is what is the speciality of Bengaluru. ಇದನ್ನ ನಾವು ಕಾಪಾಡ್ಕೋಬೇಕು, ಈ ವೆದರ್ನ, ಈ ಕ್ಲೈಮೇಟ್ನ, ಇಲ್ಲಿನ ಗಾಳಿ ನೀರು ಎಲ್ಲದನ್ನ. ಅದಕ್ಕೆ ನಿಮ್ಮೆಲ್ಲರದ್ದು ಸಹಕಾರ ಇರಲಿ ಅಂತ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದ ಅರ್ಪಿಸಿ ಈ ಕಾರ್ಯಕ್ರಮದಲ್ಲಿ ನನಗೂ ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮಾನೆ ಸರಿಗೆ ನಮಸ್ಕಾರಗಳನ್ನು ತಿಳಿಸಿ ಐ ಆಲ್ವೇಸ್ ಸೀಕ್ ಯುವರ್ ಬ್ಲೆಸ್ಸಿಂಗ್ ಸರ್. ಥ್ಯಾಂಕ್ ಯು ಸೋ ಮಚ್. ಐ ಹ್ಯಾವ್ ಟು ರಶ್ ಟುಡೇ ಬಿಕಾಸ್ ದ ಫೈನಾನ್ಸ್ ಮಿನಿಸ್ಟರ್ ಇಸ್ ಇನ್. ಸ್ನೇಹಿತರೆ ನಮಸ್ಕಾರ. ಎಲ್ಲರಿಗೂ ಗೊತ್ತಿದೆ, ಇತ್ತೀಚೆಗಷ್ಟೇ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಆಯಿತು, ಯೋಗ ದಿನಾಚರಣೆ ಬರ್ತಾ ಇದೆ. ಅದರ ಸಂಯುಕ್ತ ಕಾರ್ಯಕ್ರಮ, ಒಟ್ಟಿಗೆ ಆಚರಣೆ ಮತ್ತು ಸಂಭ್ರಮ ಮಾಡಬೇಕು ಅಂತಕ್ಕಂಥ ದೃಷ್ಟಿಕೋನದಿಂದ BNM ತಾಂತ್ರಿಕ ಮಹಾವಿದ್ಯಾಲಯ ಮತ್ತೆ ವಿಕಸನ ಫೌಂಡೇಶನ್, ಅದ್ರ ಜೊತೆಗೆ ಇನ್ನಿತರ ಅನೇಕ ಸೇವಾ ಸಂಸ್ಥೆಗಳು ಕೈ ಜೋಡಿಸಿ ಇವತ್ತು ಬೆಂಗಳೂರು ಹೆರಿಟೇಜ್ ಹಬ್ಬ ಅಂತಕ್ಕಂಥ ಒಂದು ಸಂಭ್ರಮದ ಆಚರಣೆಯನ್ನ ಇವತ್ತು ನಾವು ಸಂಭ್ರಮಿಸ್ತಾ ಇದ್ದೀವಿ, ಆಚರಿಸ್ತಾ ಇದ್ದೀವಿ. ಅದಕ್ಕೆ ತಾವೆಲ್ಲರೂ ಸಾಕ್ಷಿಭೂತರಾಗಿದ್ದೀರಾ. ಬೆಳಗಾಗೆದ್ದು ಗಂಗಾರತಿ ಆಯಿತು, ವಾಕಥಾನು, ಸೈಕ್ಲಥಾನು, ಮ್ಯಾರಥಾನು, ಹೀಗೆ ಅನೇಕ ವಿಧವಾದಂಥ ಒಂದು ಒಳ್ಳೆ ಕಾರ್ಯ ಚಟುವಟಿಕೆಗಳು ಇವತ್ತು ದಿವಸ ಆಗ್ತಾ ಇದೆ. ಸಂಸ್ಕೃತದಲ್ಲಿ ಒಂದು ಮಾತು ಹೇಳ್ತೀವಿ, ಆಯಾಮೋ ವಿವಿಧಾಂಗಾನಾಂ ವ್ಯಾಯಾಮಾಯತಿ ಪ್ರಕೀರ್ತಿತಃ ಅಂತ. ಎಲ್ಲ ಶರೀರದ ಅವಯವಗಳಿಗೆ ತನ್ನದಾದಂತಹ ಕಾರ್ಯ ಚಟುವಟಿಕೆಗಳನ್ನ ಪ್ರತಿನಿತ್ಯ ದೈನಂದಿನ ಹಂತದಲ್ಲಿ ಕೊಟ್ಟಾಗ ಸ್ವಸ್ಥ ಸಂರಕ್ಷಣೆ, ದೇಹ ಸಂರಕ್ಷಣೆಗೆ ಅದು ಮೂಲಭೂತವಾದದ್ದು. ಮನುಷ್ಯನ ಮನಸ್ಸು ವಿಕಸನ ಆಗಬೇಕು ಅಂದರೆ ಶರೀರ ಚೆನ್ನಾಗಿ ದಣಿಬೇಕು ಅಂತಕ್ಕಂಥ ಮಾತಿದೆ. ಈ ಎರಡೂ ದೃಷ್ಟಿಕೋನದಲ್ಲಿ ಈ ಬೆಂಗಳೂರು ಸಾಂಸ್ಕೃತಿಕ ಹೆರಿಟೇಜ್ ಹಬ್ಬ ಏನಾಗ್ತಾ ಇದೆ ಅದನ್ನ ಕಣ್ತುಂಬಿಸ್ಕೊಳ್ಳೋಣ, ಸಂಭ್ರಮಿಸೋಣ. ಆಮೇಲೆ ಈ BNMIT ಸಂಸ್ಥೆ ಏನು ಈ ಥರ ಅತ್ಯುತ್ತಮವಾದಂತಹ ಕಾರ್ಯಕ್ರಮ ಮಾಡ್ತದೆ, ಅದ್ರ ಜೊತೆಗೆ ಕೈ ಜೋಡಿಸೋಣ. ಅನೇಕ ವರ್ಷಗಳು ಮುಂದಿನ ಪೀಳಿಗೆ ಕೂಡ ಈ ಸ್ಪಷ್ಟ, ಸುಂದರ, ಸುಮಧುರ ಸಂದೇಶವನ್ನ ಸ್ಮರಣಿಕೆಯನ್ನಾಗಿಟ್ಕೊಂಡು ಇದನ್ನ ದಾಟಿಸ್ತಕ್ಕಂತಹ ಜವಾಬ್ದಾರಿ ನನ್ನದು, ಅರ್ಥಾತ್ ನಮ್ಮದು, ಅಂದ್ರೆ ನಮ್ಮೆಲ್ಲರದಾಗಿದೆ ಅಂತ ಹೇಳಿ ನಾನು ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ, ಶುಭೋದಯ. ಇಂದು ಒಂದು ವಿಜೃಂಭಣೆಯಾದ ಕಾರ್ಯಕ್ರಮ, ವಿಶ್ವ ಪರಿಸರ ದಿನಾಚರಣೆ ಹಾಗೂ ವಿಶ್ವ ಯೋಗ ದಿವಸ ಸಂಭ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಇಂದು ಇಲ್ಲಿ ನ್ಯಾಷನಲ್ ಕಾಲೇಜ್ ಕ್ರೀಡಾಂಗಣದಲ್ಲಿ ಎಲ್ಲ ನಾವು ಸೇರಿದ್ದೇವೆ. ಬೆಳಗಿನ ಜಾವ 5 ಗಂಟೆಗೆ ಶಂಖನಾದದೊಂದಿಗೆ ಕಾರ್ಯಕ್ರಮ ಶುರುವಾಯಿತು. ಇದರ ನಂತರ ಗಂಗಾ ಆರತಿ ಕಾರ್ಯಕ್ರಮ ವಾರಣಾಸಿಯಿಂದ ಒಂದು 6 ಜನ
ಆ, ಪ್ರಖ್ಯಾತ ವಿದ್ವಾಂಸರು ಬಂದಿದ್ದಾರೆ, ಅವರು ನಡೆಸ್ಕೊಟ್ರು. ಇದು ಮರೆಯಲಾರದ ದೃಶ್ಯ. ವಾರಣಾಸಿಯನ್ನೇ ಬೆಂಗಳೂರಿಗೆ ಕರೆತಂದ ಹಾಗೆ ಇತ್ತು. ಭಾಳ ಚೆನ್ನಾಗಿ ನಡೀತು. ಇದನ್ನು ನಾನು ತಾವೆಲ್ಲ ಒಂದ್ಸಲ ನೋಡಬೇಕು ಅಂತ ಹೇಳಿ ನಾನು ಕೆಳಕೆಳೆಯಿಂದ ನಿಮ್ಮಲ್ಲಿ ಕೇಳ್ಕೊತೇನೆ. ನಮ್ಮ ದೇಶದ ಪರಂಪರೆ, ಇತಿಹಾಸ ಇದನ್ನು ತಿಳ್ಕೋಬೇಕು ಅಂತಂದರೆ ಗಂಗಾ ಆರತಿ ನೋಡಲೇಬೇಕು. ಭಾಳ ಚೆನ್ನಾಗಿ ನಡೆಸ್ಕೊಟ್ರು. ಇದು ನಂತರ 10K ಅಂದರೆ ಮ್ಯಾರಥಾನ್ ರೇಸ್ ನಡೀತು. ಇದರೊಳಗೆ ಸುಮಾರು ಒಂದು 6,500 ಜನ ಭಾಗವಹಿಸಿದ್ದಾರೆ. ತದನಂತರ ಒಂದು 5,000K ಅಂತ ಹೇಳ್ಬಿಟ್ಟು 5K ಅಂತ ಹೇಳ್ತೀವಿ, ಅಥವಾ 5,000 ಮೀಟ್ರದ ಓಡಾಟ ನಡೀತು. ಮ್ಯಾರಥಾನ್ ಅಂತ ಹೇಳ್ತೇವೆ ಅದಕ್ಕೆ. ಇದರಲ್ಲಿ ಸುಮಾರು ಒಂದು 3,500 ಜನ ಭಾಗವಹಿಸಿದ್ದಾರೆ. ಇದರ ನಂತರ ರನ್ ಫಾರ್ ಫನ್ ಅಂತ ಹೇಳಿ ಒಂದು ಕಾರ್ಯಕ್ರಮ. ಇದರಲ್ಲಿ ಇದು ಕಾಂಪಿಟೇಷನ್ ಇರಲಿಲ್ಲ, ಆದರೂ ಎಲ್ಲರೂ ಭಾಗವಹಿಸೋಕ್ಕೆ ಆಗದೇ ಇದ್ದವರು ಇದರಲ್ಲಿ ಭಾಗವಹಿಸೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇವೆ. ಇದ್ರ ಜೊತೆಗೆ ಸೈಕಲ್ ಸ್ಟ್ರೀಟ್ ಅಂತ ಹೇಳಿ ನಾವು ಏನು ಕಾರ್ಯಕ್ರಮ ಮುಗಿಸ್ಕೊಂಡಿದ್ದೀವೋ ಇದು ನಡೀತು. ಇದರೊಳಗೂ ಸುಮಾರು ಒಂದು 1,500 ಜನ ಸೈಕಲ್ನವರು ಮಾಡಿದ್ರು. ಇದನ್ನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾವೆ ನಮ್ಮ ಬೆಂಗಳೂರು ಮಹಾನಗರ ಪಾಲಿಕೆ ಹಾಗೂ ಬೆಂಗಳೂರು ಪೊಲೀಸ್, ಟ್ರಾಫಿಕ್ ಪೊಲೀಸ್ ಹಾಗೂ ಲಾ ಆ್ಯಂಡ್ ಆರ್ಡರ್ ಪೊಲೀಸ್ನವರು ಭಾಳ ಸಹಕಾರ ನೀಡಿ 0 ಟ್ರಾಫಿಕ್ ಝೋನ್ ಮಾಡಿಕೊಟ್ಟಿದ್ರು. ಭಾಳ ಚೆನ್ನಾಗಿ